ಓಕೆ ಗೈಸ್, ಹಾಯ್, ವೆಲ್ಕಮ್ ಆಲ್. ಇಲ್ಲಿದ್ದ ನೋಡ್ರಿ ಒಂದು ಫಸ್ಟ್ ಕತ್ಲಲ್ಲಿ ಕರಡಿ. ಸೊ ನಾವು ಬಂದು ಯಾವ ಊರಲ್ಲಿ ನಮ್ದು ಹಳಿಯಾಳ. ಈಗೇನು ಅವ್ನು ಹುಬ್ಳಿ ಬಟ್ ಇರೋದು ಹಳಿಯಾಳ. ಹೋದ್ರೆಲ್ಲ ಒಂದ ಊರು ಅಂತ ಹೇಳ್ತಾನೆ. ಹಾ, ಮೀ ಹಳಿಯಾಳ, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಳಿಯಾಳ. ಓಕೆ, ಎನಿವೇಸ್ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ದಿಸ್ ಚಾನಲ್ ಮಾಡಿರೋ ಕಾರಣ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್, ಟು ನಾಟ್ ಟು ಹರ್ಟ್ ಎನಿ ಒನ್. ಓಕೆ, ದಿಸ್ ಇಸ್ ಡಿಸ್ಕ್ಲೈಮರ್. ಹಾ, ಸೊ ಇವತ್ತು ಸ್ಪೆಷಲ್ ಕಂಟೆಂಟ್ ಏನೈತೆ ಅಂತಂದ್ರೆ, ನಾನು ಆಕ್ಚುಲಿ ಐ ಆಮ್ ಅ ಸೌಂಡ್ ಇಂಜಿನಿಯರ್ ವರ್ಕಿಂಗ್ ಆಸ್ ಅ ಸೌಂಡ್ ಇಂಜಿನಿಯರ್ ಇನ್ ಪಾಕೆಟ್ FM. ಸೊ ವರ್ಕ್ ಫ್ರಮ್ ಹೋಮ್. ಬಟ್ ಇವಾಗ ರೈಟ್ ನಾವು ದಿಸ್ ಇಸ್ ಪಾರ್ಟ್ ಟೈಮಿಗೆ ಮಾಡ್ತಿರೋದು, ನಾಟ್ ಫಾರ್ ಇನ್ಕಮ್ ಸೋರ್ಸ್ ಬಟ್ ಟು ಡೂ ಸಮಥಿಂಗ್. ಓಕೆ, ಎನಿವೇಸ್ ಇವತ್ತು ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಆಗ್ತಿರೋ ಕಾರಣ ಯಾವ ಪರ್ಪಸ್ ಏನಂತಂದ್ರೆ, ಇಲ್ಲಿಂದ ಹುಬ್ಳಿ ಟು ಮಂಗಳೂರು ಕಾರ್ ಬುಕ್ ಮಾಡಿದೀವಿ. ಆ ಕಾರ್ ತಗೊಂಡ್ಬರ್ಲಿಕ್ಕೆ ಕಿಯಾ ಕರೆನ್ಸ್ ಅಂತ. ಸೊ ಫರ್ದರ್ ಡೀಟೇಲ್ಸ್ ಹೋಗ್ತಾ ಹೋಗ್ತಾ ನಾನು ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ದಿಸ್ ಇಸ್ ಜಸ್ಟ್ ಅ ಇಂಟ್ರೊಡಕ್ಷನ್ ಅಂಡ್ ಫಸ್ಟ್ ಯಾವ್ದು ಹಂಪಿ ಇಲ್ಲೈತಿ ಈ ತಡೆ. ದಿಸ್ ಇಸ್ ಇದು ನಮ್ದು ಪಟ್ಟದ ಕಲ್ಲು. ದಿಸ್ ಇಸ್ ಹೈ. ಇದೇನೈತೆ ಅಂತಂದ್ರ, ನಾವು ದೊಡ್ಡ ಪ್ರಾಜೆಕ್ಟ್ ಮಾಡತ್ತೇವಿ. ಯಾರ ಕೇಳಿದ್ರಂದ್ರ ದೊಡ್ಡ ಪ್ರಾಜೆಕ್ಟ್ ಮಾಡತ್ತೇವಿ, ಹುಬ್ಳಿ ಬಗ್ಗೆ ಮಾಡತ್ತೇವಿ, ದೊಡ್ಡ ಇಂಡಿಯಾ ಟೂರಿಸಂ ಮಾಡತ್ತೇವಿ ಅಂತ ಹೇಳೋನು. ಎಲ್ಲಾರು ನಮ್ಗೆ ಹೆಂಗ್ ನೋಡತ್ತಾರ, ದೊಡ್ಡ ಯೂಟ್ಯೂಬರ್ ತಿಳ್ಕೊಂಡು ಹೇಳಕ್ ನೋಡತ್ತಾರ. ಬಟ್ ನಾವ್ ಅದಲ್ಲ. ಇರ್ಲಿ, ಇದಾದ ಯೂಟ್ಯೂಬರ್ ಬ್ಯಾಗ್ ಕೊಡಿಲ್ಲ ಅಂದ್ರೆ ಹೇಳ್ತೇನೆ, ನಾನು ಹಾಕೊಂಡ್ಬರ್ತೇನೆ. ಅರಮನೆ ಇದು ಯಾವ ಅರಮನೆ? ಮೈಸೂರು ಪ್ಯಾಲೇಸ್. ದಿಸ್ ಇಸ್ ಮೈಸೂರು ಪ್ಯಾಲೇಸ್. ಚಲೋ ಆಗೈತೆ. ಸೊ ಈಗೆಲ್ಲ ಹೊಂಟೇವಿ. ಎದ್ರ ಸಲ ಹೊಂಟೇವಲ್ಲ ಈಗ ನಾವು? 6th ಪ್ಲಾಟ್ಫಾರ್ಮ್. ಓಕೆ, ಬಟ್ ವಾಟ್ ಇಸ್ ದ ರೀಸನ್, ಪರ್ಪಸ್ ಆಫ್ ಟ್ರಾವೆಲಿಂಗ್? ಯಾಕೆ ಟ್ರಾವೆಲ್ ಮಾಡತ್ತೇವೆ? ಗಾಡಿ ತರ ಕೊಟ್ಟೆ. ಸೊ ಹುಬ್ಳಿ ರೈಲ್ವೆ ಸ್ಟೇಷನ್ ಅಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 6, 7, 8 ಅಂತ ಹಾಕಿದ್ರೆ ನೀವು ಡಿಗ್ಬೇಕು, ತುಂಬಾ ದೂರ ಡಿಗ್ಬೇಕು. ಹೌದು, ಆಗ್ತಿಲ್ಲ ಗುರು. ಸೊ ಓಕೆ, ನಡಿಬೇಕಲ್ಲ. ಸೊ ಪೀಪಲ್ ಆಡಿಯನ್ಸ್ ಕಣ್ಣಿಗೆ ವಿ ಆರ್ ದೊಡ್ಡ ಯೂಟ್ಯೂಬರ್. ಇಲ್ಲೇನೋ ಬೆಂಗಳೂರು ಅಲ್ಲಿಂದ ದೊಡ್ಡದಾಗಿ ಮಾಡ್ಲಿಕ್ಕೆ ಬಂದಿದ್ದೀವಿ. ಸೊ ನಾವು ಹಾಗೆ ಮೇಂಟೈನ್ ಮಾಡೋಣ. ಓಕೆ, ಎಸ್. ಈಗ ಬೆಳೆ ಕಾಣತ್ತನ್ನ. ದಿಸ್ ಈಸ್ ಮೈ ಒರಿಜಿನಲ್ ಕಲರ್ ಗೈಸ್. ಅಲ್ಲೆಲ್ಲ ಡೂಪ್ಲಿಕೇಟ್. ಓಕೆ, ಹಾಂ, ನಗ್ತಾನ್ರಿ. ನೀವು ಎಷ್ಟು ಬೆಳಗದ ಅಂತ ಮಾತಾಡ್ತಾನೆ ನೋಡ್ರಿ. ಇವಂಗೂ ನೋಡ್ಕೊತಾರೆ ನೋಡಿ. ಹಿಂದೆಲ್ಲ ಕರ್ನಾಟಕ. ಎಸ್, ಫೈನಲಿ ನಾನು ಮತ್ತು ನನ್ನ ಫ್ರೆಂಡ್ ಮಂಗಳೂರು ರೈಲ್ವೆ ಸ್ಟೇಷನ್ ರೀಚ್ ಆಗಿ ಅಲ್ಲೇ ಎಲ್ಲ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಗಾಡಿ ಡೆಲಿವರಿ ತೊಗೊಳಕ್ಕೆ ರೆಡಿಯಾಗಿ ಶೋರೂಮ್ದವ್ರಿಗೆ ಕಾಲ್ ಮಾಡಿದ್ವಿ. ಅವರ ಬಂದು ನಮಗೂ ಪಿಕ್ ಮಾಡಿದ್ರೆ, ಬಿಕಾಸ್ ನಮ್ಗೆ ಅವರಷ್ಟು ಜಾಸ್ತಿ ಗೊತ್ತಿಲ್ಲ ಅಂತ. ARM ಕಿಯಾ. ಸೊ ಇದು ಅವ್ರ ಶೋರೂಮ್. जलीना तेरी भी जलीना. ಹೌದು, ರಿವೇರ್ ಅದನ್ನ ತೆಗಿಲಿ ಅಂದ್ರೆ ವಿಡಿಯೋ ತೆಗಿಯಕ್ಕೆ. देखा आगे अपनी औकात में. ಹಾಕಿ ಹಂಗಾರ ಹಾಕ, ಮಾಲಿ ಹೊರಬಿಡ್ಬೇಕಾದ.
ಮುಂದಿಂದ ಮಾಡಿ ಎದ್ರ ಮ್ಯಾಗ ಸೋರ್ ಬಿಡ ಇಲ್ಲ ಆಗ್ತಾನೆ अब ये भी मुझे सिखाना पड़ेगा आपको ಕರೆಕ್ಟ್ ಇದ್ರ ಮ್ಯಾಗ ಮಾಡ ಎಲ್ ಮಾಡತ್ತಿಲ್ಲ ತಪ್ಪ ತೆಗಡಿ ये बड़ी अच्छी बात कही आप ಗಾಡಿ ಬಿಡ ಗಾಡಿ ಬಿಡ ಈ ಕಡೆ ಹಿಂಗ ಬಾ ಹಿಂಗ ಬಾ ನಮ್ಮ ಮೂರು ವರ್ಷ ಸಾಕು ಏ ಇಲ್ಲ ನೋಡಿ ಬಾ ತಿರುವ ಮೊದ್ಲಕಾಯಿ ಅದಕ್ಕೆ ಉದ್ದಿನಕಡ್ಡೆ ಹೆಂಗ ಹಚ್ಚೋಣ ಮೊದ್ಲ ಕರ್ಪೂರ ಕೆಳಗೆ ಹೋಗಿತ್ತು ನೋಡ ಅದ್ರಲ್ಲೇ ಉದ್ದಿನಕಡ್ಡೆ ಹಚ್ಚೋಂತಿ ಆ ಕರ್ಪೂರ ಮತ್ತೆ ತಗೋಲಿ ಹಂಗ್ಯಾಕ್ ಮಾಡತ್ತಿಲ್ಲ ಉಲ್ಟಾ ಆ ಕಡೆ ತಲಿ ಆ ಕಡೆ ಹಾ ಲೇ ಈ ಸಲ ದೀಪಾವಳಿ ನಿಮ್ಮ ಅಪ್ಪ ಸಗಸ್ ನೀ ಕುಂದ್ರಲೆ ಏನ್ ಸಂಟಾನ ಗೊತ್ತಿಲ್ಲ ಪೂಜೆದ ಪೂಜೆ ನಮ್ಮ ಅಪ್ಪ ಏನ್ ಮಾಡ್ತಾರೆ ದೊಡ್ಡವರು ಸಣ್ಣವ್ರು ಮಾಡ್ಬಾರ್ದು ಬಿಡ್ತಾರೆ ಅದಕ್ಕೆ ನಮ್ಮ ಅಪ್ಪ ಬಿಡ್ತಿರ್ತಾನ 1 hour later. ಏನ್ ಹೇಳ್ತಿ ಗಾಡಿ ವೆಲ್ ಐ ಆಮ್ ವೆರಿ ಹ್ಯಾಪಿ ನಂಗೆ ಇದು ಗಾಡಿ ಮತ್ತೆ ಫೀಲ್ ಆಗಲ್ಲ ಇಲ್ಲ ಸೊಲ್ಯೂಷನ್ ಆಗ್ತಾರೆ ಸೇಮ್ ಟೈಪ್ ಸೊಲ್ಯೂಷನ್ ಆಗ್ತಾರೆ ಸೊ ದಟ್ ವಿಲ್ ನಾಟ್ ಕಮ್ ಔಟ್ चल झूठा ಹೌದು ಇನ್ನೂ ತಗ ಹೇಳಿಲ್ಲ ನಿಮ್ಮ ಕಾರಿನ ಅನಿಸಿಕೆಯನ್ನು ಸ್ವಲ್ಪ ತಿಳಿಸಿ ಗಾಡಿ ತಗೊಳ್ಳೋ ಮಟ್ಟ ಚಲೋ ಐತಿ ಬಟ್ ಇದ್ರ ಮೇಲೆ ಖರ್ಚು ಭಾಳ ಐತೆ ಅನ್ನೋದು ಗೊತ್ತಾಗೈತಿ ಅಷ್ಟು ವಿಚಾರ ಮಾಡಿದ್ರೆ ಆಮ್ಯಾಗ ಏನೋ ದೊಡ್ಡದು ಬಟ್ ಆಮೇಲೆ ಓಕೆ ಖುಷಿ ಐತಿ ಹೊಸ ಗಾಡಿ ನನ್ನ ಜೀವನ ಒಳಗೆ ಮತ್ತೆ ಅಷ್ಟೇ ನಮ್ ಅಭಿ ಅವರು ಥ್ಯಾಂಕ್ಸ್ ಥ್ಯಾಂಕ್ಸ್ ತುಂಬಾ ಹೃದಯದಿಂದ ಧನ್ಯವಾದಗಳು ಹಾ ಮತ್ತ ವಿಡಿಯೋ ಎಡಿಟಿಂಗ್ ಎಲ್ಲ ಅವ್ನ ಕಡೆನ ಹೋಗ್ತಿದ್ದೆ ಸೊ ಈಸ್ ದ ಎಡಿಟರ್ ಫಾರ್ ದ ಫಸ್ಟ್ ವಿಡಿಯೋ ಅದಾದ್ಮೇಲೆ ನೆಕ್ಸ್ಟ್ ನಾನ್ ಮಾಡ್ತೇನೆ ಬಾಯ ಬಾಯ್ ಕೊಡ್ಬೇಕು
10 ಗಂಟೆಗೆ ಮುಟ್ಟಿಸ್ತಿ ಎವರೇಜ್ ತರಬೇಕು ನೀವು ಹೇಳೋ ಮಟ್ಟ. ಗಾಡಿ ಹೊಸ ಗಾಡಿ ತೊಲೆ ಟ್ರಿಪ್ ಹೋದ್ರೆ ಎವ್ರೇಜ್ ಗಿವ್ರೇಜ್ ಎಲ್ಲ ನೋಡಕ್ಕೆ ಬರಲಿಲ್ಲ ಅದೇನಿಲ್ಲ ಎವರೇಜ್ ಚೆಕ್ ಮಾಡಬೇಕು. ಎವ್ರೇಜ್ ಅದ 500 ಆದ್ಮೇಲೆ ಚೆಕ್ ಮಾಡೋದು. भाई ने बोला करने का तो करने का. ಚಾರ್ಜ್ ಎಷ್ಟು ಗೆಸ್ ಮಾಡಲಿ? ಚಾರ್ಜ್ 40 30 ಒಂದು ಹೇಳು 30 ಬೆಳಗ್ಗೆ ಮಾಡತ್ತೆ 30 ಅಂದ್ರೆ ಎಷ್ಟೈತೆ 20 ಹಾಂ 17 ಇಲ್ಲ ಎಷ್ಟೈತೆ 30. मुझे तुम्हारा मुंह बिल्कुल नहीं पसंद आया आज तू ಮತ್ತೆ ಇಲ್ಲಿ ಇಲ್ಲ ನಿಂಗೆ ರಾಂಗ್ ಪ್ರೂವ್ ಮಾಡೋದು ತಕ್ಷಣ ನಂಗೆ ಕೀಪ್ಯಾಡ್ ರನ್ನಿಂಗ್ ಐತಿ ಸಿಂಪಲ್ ಐತಿ. ಗಾಡಿ ನಂಬರ್ K65M1107. 1 hour later. ಏನು ಯೋಚನೆ ಮಾಡತ್ತಿ? ಗಾಡಿ ನಂಬರ್ ತಪ್ಪು ಹೇಳಿದೆಯಲ್ಲ ಅಂತ ನಾಳೆಗೆ ನಾವು ಕರೆ ಕರೆ ದುಡ್ಡು ಮಾಡಕ್ ಕೊಡೋನಲ್ಲೇ ಮಂದಿಗೆ. ಅದಕ್ಕೆ ಸುಮ್ಮನೆ ಇದೆ ನಾನು ಹೇಳೋದು ಬೇಡ ಅಂತ. ಜಯದೇವ್ ಜಯದೇವ್. ನೋಡ್ರಿ ಇಲ್ಲಿ ಏನೊಂದು ಗಾಡಿ ಕೆಲಸ ಮಾಡಕ್ಕಾರ. ಗಾಡಿ ಕೆಲಸ ಏನು ಹೋಗುತ್ತೆ ನೋಡುತ್ತೆ ಆಮೇಲೆ ಸಿ ಫ್ರೆಂಡ್ಸ್, ನಾವು ಜೀವನದ 50 ಒಂದು ಶಾಪ್ ತೆಗೋಣ. ಏನ ನಾ MSc ಮಾಡಿದ್ದಿಲ್ಲ ಅಂದ್ರೆ ನಾನು ಇಂಥದ್ದು ಶಾಪ್ ತೆಗಿತಿದ್ದೆ. ಅನ್ಯಾಯವಾಗಿ BSc MSc ಮಾಡಿಬಿಟ್ಟೇನಿ. ಡಬಲ್ ಡಿಗ್ರಿ ಮಾಡ್ಯಾನ ನಾವು. ಡಬಲ್ ಡಿಗ್ರಿ ಮಾಡಿ ಇಷ್ಟು ಮಾತಾಡ್ತಾನೆ. PhD ಮಾಡತ್ತೆ ಅದೇ ಹೇಳ್ತಾರೆ. के अब तो सच बोल दे भोसड़ी के. ವಿಡಿಯೋ ಕಂಪ್ಲೀಟ್ ಎಡಿಟಿಂಗ್ ನಾನು ಮಾಡ್ತೇನೆ, ಅಪ್ಲೋಡ್ ಮಾತ್ರ ನೀವು ಮಾಡೋದು. ಇಲ್ಲಿ ನಿಂದೆಲ್ಲ ಚಲೋ ಐತಿ ಇದ್ರೊಳಗೆ. इन छोटे मोटे प्रोग्रामों से कितना कमा लेते हो? ಗಾಡಿ ಹುಟ್ಟಿದಾನೆ तुम्हें शर्म है? ಕೂಡ ನಾವು ಬಂದಿದ್ದೀವಿ ಭಾವಿಕಾ ರೆಸ್ಟೋರೆಂಟ್. I like the view. You are my best view. Yeah boy. ಏನ್ ಡ್ರಾಮಾಟಿಕ್ ಅದಿಲ್ಲ ಪನಿ. ಇಲ್ಲೇ ನಿಂಗೆ ಅದು ಅನಿಸ್ತೈತೆ, ಅದಕ್ಕೆ ಮ್ಯಾಗು ಅನಿಸ್ತೈತಿ, ಎಲ್ಲ ಅನಿಸ್ತೈತಿ. ಲೈಕ್ ಅವ್ನು ಎಂಬ್ಯಾರೆಸ್ ಮಾಡತಾನ ಗೈಸ್. ಯಾಕೆ ಇವ್ರಿಗೆ ಒಳಗೆ ಕರ್ಕೊಂಡೆ? अरे बेटे तुझे थकान नहीं लग रही क्या? ಹೆಂಗೆ ಟೇಸ್ಟ್? ಬಿಲ್ಡಿಂಗ್ ಮಾಡಿದ್ರು ಟೇಸ್ಟ್ ಸಜೆಸ್ಟ್ ಮಾಡ್ಬೋದು. Have lights. Hey, nice. ಕ್ಲಿಯರ್ ಐತೆ, ಚಲೋ ಇದಾವೆ. ಲೈಟ್ ಆನ್ ಮಾಡಿದ್ರೆ ನೀವು ನೋಡ. ಫೈನಲಿ ವಿ ಗಾಟ್ ದ ಕಾರ್ ಇನ್ ಅವರ್ ಹ್ಯಾಂಡ್. ಇಂಗ್ಲಿಷ್ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಇಂಗ್ಲಿಷ್ ಇಸ್ ನಾಟ್ ಅಲೌಡ್ ಆಕ್ಚುಲಿ. ಅದನ್ನ ಇಂಗ್ಲಿಷ್ ಹೇಳತ್ತಿ. ಸೊ ಇಂಗ್ಲಿಷ್ ಅಲೌಡ್ ಇಲ್ಲ. ನಾವೆಲ್ಲ ತೋರಿಸ್ಲಿ ತೋರ್ಸತ್ತಿ ನೀನು. ದಿಸ್ ಯಾವ ಊರ್ಲೇದ? ಉಡುಪಿ ಕಡೆ ಇದೆ. ದಿಸ್ ಈಸ್ ಉಡುಪಿ. ಆಕ್ಚುಲಿ ಇಟ್ಸ್ ಅ ಗುಡ್ ಪ್ಲೇಸ್. ಇದು ಒಳ್ಳೆ ಪ್ಲೇಸ್. ಗೊತ್ತಿಲ್ಲ ಇದ ಮಧುಬಾಲಕ್ಕೆ ನೋಡಿದ್ರು. ಏನದ? ಏನದು? ಹೆಂಗೈತಿ? ಶಾಣೆ ಅದ ಅಂತ ಅನ್ಕೊಂಡ್ರಿ. ಬಟ್ ಅವ ಇಲ್ಲ, ನಂಗೆ ಗೊತ್ತೈತಿ. ಬೆಳ ಬೇಳೆ ನಾಳೆ ಮಂದಿ ಏನು ಅನ್ಕೋಬೇಡ ನಮ್ಮ ಬಗ್ಗೆ. ಉತ್ತರ ಕನ್ನಡದವ್ರಿಗೆ ಬೆಗಳ ಬೇದ್ರನ್ನ ಕರೆಕ್ಟ್ ಅಂತ ಹೇಳಿ. प्लीज ये अच्छा ये अच्छा. Can you please explain the experience about this car? ಒಳ್ಳೆ ಗಾಡಿ. ನಮಗಂತ ಮಾತಾಡಂತ ತಾನು ಮಾತಾಡಿದ್ರೆ ಆಗೋದಿಲ್ಲ ಅಂತ ಏನ್ ಮಾಡೋದು.
ಎಲ್ಲಾನು ಸೇರಿಸಿ ಒಂದು 10 ನಿಮಿಷಕ್ಕೆ ವಿಡಿಯೋ ರೆಡಿ ಮಾಡಿ ಪೋಸ್ಟ್ ಮಾಡ್ತೀವಿ. ಈಗ 10 ತಾಸು ವಿಡಿಯೋ ಅದ ಅದ್ರ ಅರ್ಧ ಸಹಿತ ನಾವು ಕಟ್ಟೆ ಎಡಿಟ್ ಎಲ್ಲ ಜಾಯಿಂಟ್ ಎಲ್ಲ ಮಾಡ್ತೀವಿ. 1 ತಾಸು ಆಗೈತಿ ನಾನು ಮೇನ್ ಬಾಡಿ ಆದಿನಿ ಫಾಲ್ತು ಫಾಲ್ತು ತೆಗಿಬೇಕ ಸ್ವಲ್ಪ ಭಾಳ ಐತಲ್ಲ ಎಡಿಟಿಂಗ್ ಮಾಡೋನ್ ತೋರಿ ಮಾಡಿ ಟೋಲ್ ಗೇಟ್ ನೋ ಬಂತು. ಬರಿಗೇಟ್ ಹಾಕಿಟ್ಟೆಲ್ಲ ದುಪ್ಪ ಅಂತ ಹೇಳಿ ಸ್ವಲ್ಪ ಗಾಡಿ ಮೇಲೆ ಹೋಗ್ಬಿಟ್ಟಾರ. ಗಾಡಿ ಹೋಗ್ಕೊಂಡ್ ಕಟ್ ಮಾಡ್ಬಿಡ್ರಿ ಗಾಡಿ ಬಂದ್ ಬಿಡಿಸಿದ್ದೆ ಪೀಪಲ್ ಇವ್ ಗಾಡಿ ಬಂದ್ ಬೆಳೆಸಿದ ನಾನು ನೋಡೀನಿ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ಕೈಯಾಗ ಆದಿತ್ತು ಅದ ಸಂಸ್ಥೆ ರೀಸನ್ ಆಲ್ವೇಸ್ ರೀಸನ್ ಗೈಸ್. बस सुनाएगा क्या 3:28 a.m. ನೀವೊಂದು ಗಾಡಿ ತಗೊಂಡು ನೀವೊಂದು ಕ್ಯಾಮ್ರಾ ತಗೊಂಡು ನಾವು ನಾ ಗಾಡಿ ಹೊಡ್ಕೊಂಡ್ ಬಂದೇನಿ ಇಲ್ಲಿ ಬೇಡ ನಂದ ಗಾಡಿನ ಒಬ್ಳಿ ಮಟ್ಟ ಹೊಡಂಗಿಲ್ಲ ಎಂತ ಹಿಸ್ಟ್ರಿ ಆಗ್ಲಿ ಫಸ್ಟ್ ನೋಡ್ರಿ ನಮ್ಮ ಮನೆಗೆ ಹೊಂಟಿನಿ ಯಾರನ್ನ ಕಾಲ್ ಮಾಡ್ಕೊಂಡು ಬರಕ್ಕೆ ಬಿಡ್ರಿ. ಸೊ ಗಾಡಿ ಮೈಲೇಜ್ ಎಷ್ಟಿದೆ ಈಗ 8 ಐತಿ ಕಿಲೋಮೀಟರ್ 337 ಫ್ರಮ್ ಮಂಗಳೂರು ಟು ನಮ್ಮ ಹಳ್ಳ ಅಡ್ಡಿಲ್ಲ. ಪೆಟ್ರೋಲು ಪೆಟ್ರೋಲ್ ಒಂದು 2 ಗಂಟೆ ಇದೆ ಅಷ್ಟೇ. ಟ್ಯಾಂಕ್ 48 ಲೀಟರ್ ಅಷ್ಟೇ ನಾವು ಜಿಮ್ಮಿಗೆ ನಾಯಿ ಜಿಮ್ ಅಂತ ಜಿಮ್ಮಿ ನೈಸ್ ನೈಸ್. All we are interested about is gifts. Congratulations and celebrations. Yeah, she's exploring the new car. Nim Chucky. ಹೆಂಗನಿಸ್ತ? ಎರಡು ಮಾತುಗಳು ಮುಗಿ. ಎರಡು ವರ್ಡ್. Day 2. ಏನಾತ್ಪ ಗುಡಿ ಪೂಜೆದ ಕ್ಯಾ ಮಾತಾ ಮಟ್ರ ಇಲ್ಲ ಅಂತ ಲಾಸ್ಟಿಗೆ ನಡಿ ಅಂತ Later that same evening.